ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ನಾಡಿನಾದ್ಯಂತ ಎಳ್ಳು ಅಮಾವಾಸ್ಯೆಯ ನಿಮಿತ್ತ ಸಂಕ್ರಮಣ ಆಚರಣೆ. ಸಡಗರ ಸಂಭ್ರಮದಲ್ಲಿ ಹೊಲಗಳಿಗೆ ಹೋಗಿ ಚರಗ ಚೆಲ್ಲುವ ಮೂಲಕ ಹಬ್ಬವನ್ನ ಆಚರಿಸಿದ ರೈತರು. ಕಾಗವಾಡ ಹಾಗೂ ಅಥಣಿ ತಾಲೂಕಿನಲ್ಲಿ ಅಕ್ರಮ ಅಕ್ಕಿ ಸಾಗಾಟ. ವಿಷಯ ತಿಳಿದ ಕೂಡಲೇ ಅಕ್ಕಿ ಗೋದಾಮುಗಳಿಗೆ ಭೇಟಿ ನೀಡಿದ ಅಧಿಕಾರಿಗಳು. ಕಾಮಗಾರಿ ಮುಗಿದ್ರೂ ಪ್ರಯಾಣಿಕರ ಉಪಯೋಗಕ್ಕೆ ಬಾರದ ಬಸ್ ನಿಲ್ದಾಣವೆಲ್ಲ ಧೂಳು ಧೂಳು, ಕೇಳುವರಾರು ಪ್ರಯಾಣಿಕರ ಗೋಳು. ತನ್ನ 2 ಕಣ್ಗಳನ್ನ ದಾನ ಮಾಡಿದ ಸರ್ಕಾರಿ ಶಾಲೆಯ ಶಿಕ್ಷಕಿ. ಹುಬ್ಬಳ್ಳಿ ತಾಲೂಕಿನ ದೇವರಗುಡಿಯಾಳದ ಹೇಮಾ ಅಶೋಕ್ ತಿಮ್ಮಾಪುರ್ ಇವರ ಕಾರ್ಯಕ್ಕೆ ಒಂದು ಸಲಾಂ. ಕಾಗವಾಡ ಹಾಗೂ ಅಥಣಿ ತಾಲೂಕಿನಲ್ಲಿ ಅಕ್ರಮ ಅನ್ನಭಾಗ್ಯ ಅಕ್ಕಿ ಸಾಗಾಟ ಹೆಚ್ಚಾಗಿ ನಡೆದಿರುವ ಬಗ್ಗೆ ಸತ್ಯಂ ವಾಹಿನಿಯಿಂದ ವರದಿಯನ್ನ ಬಿತ್ತರಿಸಲಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಕಾಗವಾಡ ತಾಲೂಕಿನಲ್ಲಿ ಬರುವಂತಹ ಅಕ್ಕಿ ಗೋದಾಮುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಕ್ಕದ ಮಹಾರಾಷ್ಟ್ರ ಗಡಿಗೆ ಹೊಂದಿರುವ ಅಥಣಿ ಮತ್ತು ಕಾಗವಾಡ ಮಾರ್ಗವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಮಾಡುತ್ತಿರುವ ವಿಷಯವಾಗಿ ಸಾರ್ವಜನಿಕರ ದೂರನ್ನ ನಮ್ಮ ಸತ್ಯಂ ವಾಹಿನಿಯಲ್ಲಿ ಬಿತ್ತರಗೊಳಿಸಿದ್ದು, ಕರ್ನಾಟಕ ರಾಜ್ಯದಾಗ ಒಂದು ಯೋಜನೆಗಳು ಇಷ್ಟೇ ಚಲೋ ಯೋಜನೆ ಅದಾವ ಅಂದ್ರೆ ಪ್ರತಿಯೊಂದು ಬಡವ್ರಿಗೆ ಮುಖ್ಯವಂತ ಯೋಜನೆಗಳು ಅದಾವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಒಂದು ಅನ್ನಭಾಗ್ಯದೊಳಗೆ ಪ್ರತಿಯೊಂದು ಮನೆಗೆ BPL ಕಾರ್ಡ್ದವ್ರಿಗೆ, ಅಂತ್ಯೋದಯ ಕಾರ್ಡ್ದವ್ರಿಗೆ ಅಕ್ಕಿ ಹೋಗಿ ತಿಂಗಳ ಮುಟ್ತಾವೆ. ಮತ್ತು ಎರಡನೇದಂತಂದ್ರೆ ಅಕ್ಷರ ದಾಸೋಹ ಮುಖಾಂತರ ಪ್ರತಿಯೊಂದು ಶಾಲೆ ಬಡ ಮಕ್ಕಳಿಗೆ, ಶ್ರೀಮಂತ ಮಕ್ಕಳಿಗೆ, ಯಾರ ಮಕ್ಕಳಿಗೆ ಶಾಲೆಯಾಗಿಂದ ಪ್ರತಿಯೊಂದು ಮಕ್ಕಳಿಗೂ ಅವ್ರಿಗೆ ಊಟದ ವ್ಯವಸ್ಥೆ ಆಗ್ತೈತಿ. ಆದರೆ ಇದರಿಂದ ದುರ್ಬಳಕೆ ಭಾಳ ಆಕೈತಿ, ದುರುಪಯೋಗ ಮಾಡ್ಕೊತಿದ್ದಾರೆ. ಮಧ್ಯವರ್ತಿಗಳ ಹಾವಳದಿಂದ ಇದರ ದುರುಪಯೋಗ ಆಕೈತಿ. ಈಗ ಅನ್ನಭಾಗ್ಯ ಅಕ್ಕಿ ಏನು ಓದಿರ್ತಾರೋ ಅನ್ನಭಾಗ್ಯ ಅಕ್ಕಿಗಳನ್ನ ಕೆಲವು ಮಂದಿ ಏಜೆನ್ಸಿಗಳನ್ನ ಬಡ ಜನರ ಕಡೆಯಿಂದ ಕೊಂಡು ತೊಗೋದು ಬಲ್ಕೆಲ್ಲ ಗೊಳೆ ಮಾಡಿ ಟ್ರಕ್ ಗಟ್ಟಲೆ ಅದನ್ನ ಬೇರೆ ರಾಜ್ಯಕ್ಕೆ ಸಾಗಾಟ ಮಾಡ್ತಾರೆ. ಅದರ ಪ್ರಕಾರ ಅಕ್ಷರ ಇದರಿಂದಾಗಿ ಎಚ್ಚೆತ್ತುಕೊಂಡ ಹಲವು ಅಧಿಕಾರಿಗಳು ಒಂದಿಷ್ಟು ಅಕ್ಕಿ ಗೋದಾಮುಗಳಿಗೆ ಭೇಟಿ ನೀಡಿ ತಹಶೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಹಾಗೂ ಆಹಾರ ಅಧಿಕಾರಿ ಸಂತೋಷ್ ಬುದಾರ್ ಪರಿಶೀಲನೆ ನಡೆಸಿದ್ದಾರೆ. ಜೀವನದಲ್ಲಿ ಇದ್ದಾಗಲೂ ಇಲ್ಲದಿದ್ದಾಗಲೂ ಸಾರ್ಥಕತೆಯನ್ನ ಮೆರೆಯುವ ಜನರು ಅತಿ ವಿರಳ. ಆದರೆ ಇಲ್ಲೊಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕಿ ತಾನು ಇರುವಾಗಲೇ ಕಣ್ಣುದಾನವನ್ನ ಮಾಡಿ ಇನ್ನಿಲ್ಲದಿರುವಾಗ ಕುಟುಂಬದವರು ಅದನ್ನ ನಿಭಾಯಿಸಿರುವ ಘಟನೆಯೊಂದು ಅಮರಗೋಳದಲ್ಲಿ ನಡೆದಿದೆ. ಹುಬ್ಬಳ್ಳಿ ತಾಲೂಕಿನ ದೇವರಗುಡಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಹೇಮಾ ಅಶೋಕ್ ತಿಮ್ಮಾಪುರ್ ತನ್ನ 2 ಕಣ್ಣುಗಳನ್ನ ದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ದೇವರಗುಡಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಹೇಮಾ ಅಶೋಕ್ ತಿಮ್ಮಾಪುರ್ ಇಂದು ನಸುಕಿನ ಜಾವ ತೀವ್ರ ಅನಾರೋಗ್ಯದಿಂದ ಸಾವಿಗೀಡಾಗಿದ್ದಾರೆ. ಉತ್ತಮ ಶಿಕ್ಷಕಿಯಾಗಿದ್ದ ಹೇಮಾ ಟೀಚರ್ ಮೊದಲೇ ಕಣ್ಣುಗಳನ್ನ ಡಾಕ್ಟರ್ MM ಜೋಶಿ ಆಸ್ಪತ್ರೆಗೆ ದಾನವನ್ನ ಮಾಡಿದ್ದರು. ಅನಾರೋಗ್ಯದಿಂದ ಮೃತಪಟ್ಟ ಶಿಕ್ಷಕಿಯ ಕಣ್ಣುಗಳನ್ನ ಆಸ್ಪತ್ರೆಯಲ್ಲಿ ತೆಗೆದು ಅಮರಗೋಳದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು. ಶಿಕ್ಷಕಿ ಹೇಮಾ ಅವರ ಪತಿ ಪೊಲೀಸ್ ಇಲಾಖೆಯಲ್ಲಿದ್ದು ಒಂದು ಗಂಡು ಮಗು, ಒಂದು ಹೆಣ್ಣು ಮಗುವನ್ನ ಆಗಲಿದ್ದಾರೆ. ಓರ್ವ ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿದ್ದ ಹೇಮಾ ತಿಮ್ಮಾಪುರ್ ಪ್ರತಿದಿನವೂ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಮಾಡುತ್ತಿದ್ದವರು. ಕೊನೆಗೂ ಕಣ್ಣುದಾನ ಮಾಡುವ ಮೂಲಕ ಮತ್ತಷ್ಟು ಜೀವನ್ಮಯತೆ ಮೆರೆದಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಶಿಕ್ಷಕ ವಲಯ ಪ್ರಾರ್ಥಿಸುತ್ತದೆ. ಸದಾ ಸುದ್ದಿಯಲ್ಲಿರುವ ಕ್ಷೇತ್ರ ಹುಣುಗಿಂದ ಮತಕ್ಷೇತ್ರ. ಅದರಂತೆ ರಾಜಕೀಯವಾಗಿ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಬಿಜೆಪಿ ನಾಯಕ ಅಶೋಕ್ ಬಂಡಲ್ಗರ್ ಅವರ ನಡುವೆ ಮತ್ತೆ ಕಾದಾಟ ಶುರುವಾದಂತಿದೆ. ಇಳಕಲ್ ನಗರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಿಜೆಪಿ ಮುಖಂಡ ಅಶೋಕ್ ಬಂಡಲ್ಗರ್ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ.
ಸದಾ ಸುದ್ದಿಯಲ್ಲಿರುವ ಕ್ಷೇತ್ರ ಹುಣಗುಂದ್ ಮತಕ್ಷೇತ್ರ. ಅದರಂತೆ ರಾಜಕೀಯವಾಗಿ ಮಾಜಿ ಶಾಸಕ ವಿಜಯಾನಂದ್ ಕಾಶ್ಯಪ್ನವರ್ ಹಾಗೂ ಬಿಜೆಪಿ ನಾಯಕ ಅಶೋಕ್ ಬಂಡರ್ಗಲ್ ನಡುವೆ ಮತ್ತೆ ಕಾದಾಟ ಶುರುವಾದಂತಿದೆ. ಇಳಕಲ್ ನಗರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ವಿಜಯಾನಂದ್ ಕಾಶ್ಯಪ್ನವರ್ ಬಿಜೆಪಿ ಮುಖಂಡ ಅಶೋಕ್ ಬಂಡರ್ಗಲ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು. ಏನ್ ಮಾಡಿದ್ರು ನಾವು ಬಿಡೋದಿಲ್ಲ, ಇಲ್ಲಿ ಗೌಡಿಕೆ ನಡೆಯೋದಿಲ್ಲ. ಅವ ಅಷ್ಟೇ ಹೇಳ್ತಾನ, ಅವ ದುಕಾನಿ ಈಟಿದ್ದೆ ಅಂತವ, ನೀ ಏಟಿದ್ಯಪ್ಪ, ನಿನಗೆ ನನಗಾದ್ರೆ ಭಾಳ 2-3 ವರ್ಷ ಬರಕ್ಕಿರ್ಬೇಕು ಅಷ್ಟೇ. ನನ್ನ ಮಕ್ಕಳು ಇಷ್ಟು ದೊಡ್ಡವರದಾರಂತ ನಾನು ಸ್ವಲ್ಪ ಲೇಟಾಗಿ ಹೇಳಿದೀನಿ. ದೊಡ್ಡವಾಗ್ಲಿಕ್ಕೆ ನಿನ್ನ ನಿನ್ಕಿಂತ ದೊಡ್ಡವ್ರ ಮಕ್ಕಳು, ನನ್ನ ಮಕ್ಕಳು ದೊಡ್ಡವ್ರು ಇರ್ತಿದ್ವಿ. ಅದಕ್ಕೆ ಹೋಗಿ ನನ್ನ ಮಕ್ಕಳು ದೊಡ್ಡವರದಾರಂತ ನಮಗನ ರಾಜಕೀಯ ಮಾಡೋದು ಚಂದಾಗ. ನೀನ್ ನೋಡಾಗ ನಿನ್ ಗೆಲಕ್ ಕಲಾಕಾಗಿಲ್ಲ, ನೆಲಕ್ ಬಿದ್ದಿದ್ ಮೀಸ್ ಮಣ್ಣಾಗೈತಿ. ಈ ಮತ ನಾನು ಏನ್ ದೊಡ್ಡ ಸ್ಕೀಮ್ ಮಾಡಿ ಭಾಷಣ ಮಾಡ್ತಾರ, ಟಿವಿ ಎಂಟ್ರಿ ಕೊಡ್ತಾರ. ನಿನ್ ಮೇಲೆ ಗುಂಡ ಆಕ್ಟ್ ಐತಿ, ನೀ ಒಬ್ಬ ಗುಂಡ ಗಡಿಪಾರಕ್ಕೆ ಶಿಫಾರಸ್ತಾದವ. ಕೆಲವೇ ದಿನಗಳಲ್ಲಿ ನೀ ಗಡಿಪಾರ ಮಾಡಿಸ್ತೀವಿ ಅನ್ನೋ ಮಾತ್ರ ಕೂಡ ನಾವು ಈ ಸಂದರ್ಭದಲ್ಲಿ. ಇದಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿ ಅಶೋಕ್ ಬಂಡರ್ಗಲ್ ವಿಜಯಾನಂದ್ ಕಾಶ್ಯಪ್ನವರ ವಿರುದ್ಧ ಕೆಂಡಾಮಂಡಲವಾದರು. ಮಗ ಪಂಚಾಯತಿ ಬೇರೆ ಮಾಡ್ಕೊಂಡ, ನೀ ಮಗ ಗೆದ್ದಿಲ್ಲಾರಕ್ಕ ನಾನು ಕೂಡ ಮರಳು ಪಂಚಾಯತಿ ನಿನ್ನ ಏನಾಮಯ್ಯಾಗಿ ಸೋತೀನಿ ಅಲ್ಲೇ ನಾನು. ನಿನ್ನೂ 5 ಬಂದವ, ನನ್ನೂ 5 ಬಂದವ. ಒಂದು ನವಲಿ ಹಿರೇಮಠಂದ ಐತಿ, ಅವು ಯಾರಿಗೆ ಕೊಡ್ತಾನೋ ಯಾರಿಗೆ ಬಿಡ್ತಾನೋ ಅದು ಮುಂದಿದ್ದ. ಅದು ಆ ಸ್ವಾಮಿಗಳ ಆಶೀರ್ವಾದ ಯಾರಿಗಿದ್ರು ಅವ್ರ ಸ್ವಾಮಿಗಳು ಅವ್ರ ಆಶೀರ್ವಾದ ಯಾರಿಗೆ ಮಾಡ್ತಾರೆ ಅವ್ರಿಗೆ ಅಧ್ಯಕ್ಷರಾಗ್ತೀವಿ. ನಿನಗತ್ತೆ ಏನಾಮಯ್ಯಾಗಿ ಪಂಚಾಯತಿ ಹೊಡ್ಕೊಂಡಿನಲ್ಲೇ ನಾನು. ನಮ್ಮ ಅಣ್ಣ ಅದಾನ ಅನ್ನೋದ್ರು MLA ಅದಾನ ಅಂದ್ರೂ ಹೊಡ್ಕೊಂಡಿಲ್ಲ ನಾನು. ನಮ್ಮ ಅಣ್ಣ ಅದಾನ ಅಂದ್ರೂ ಗುಂಡಾಗಿರಿ ಮಾಡಿಲ್ಲ ನಾನು. ನೀ MLA ಇದ್ದಾಗ ಇದು ಇಂದ್ವಾರದ್ದು ಅವತ್ತೆಲ್ಲಿ ಹೋಗಿರ್ತೀನಿ ಸೌರ್ಯ. ನಾನು ಪಾರ್ಟಿ ಬೆನ್ ಅಧ್ಯಕ್ಷನ ಇಟ್ಕೊಂಡು ಮಾತಾಡಕತ್ತಿಲ್ಲ, ಪಾರ್ಟಿ MLA ಇಟ್ಕೊಂಡು ಮಾತಾಡಕತ್ತಿಲ್ಲ. ನನ್ನ ಸ್ವಂತ ನನಗೆ ಬೇದಿ ಅನ್ನೋದಕ್ಕೆ ನಾನು ಅಕ್ಷರ ಬಳಸಿದೆ ಅಂತಂದ್ರೆ ನೀ ಏನು ಬಳಸ್ತಿದ್ದು ಇವತ್ತು ನಾನು ಅದನ್ನು ಹೆಚ್ಚಿಗೆ ಬಳಸ್ತೀನಿ. ನಾ ಗಡಿಪಾರು ಮಾಡ್ತೀನಿ ಅವನು. ಇನ್ನೂ ಬಂದಿಂದವ, ಇನ್ನು ಆರಿಸ್ಬಾರ್ದಂಕರು ದೂರ ಉಳಿತಾವ. ನಾ ಈಗ ಅಧಿಕಾರದಾಗ ಇದೀನಿ ನಾನು. ಈ ಸದ್ದ ಗಡಿಪಾರು ಮಾಡ್ತೀನಿ. ರಾಜ್ಯದ ವಿವಿಧೆಡೆ ನಿನ್ನೆ ಎಳ್ಳಮಾವಾಸ್ಯೆಯ ನಿಮಿತ್ತ ರೈತರೆಲ್ಲರೂ ತಮ್ಮ ಹೊಲಕ್ಕೆ ಹೋಗಿ ಚರಗ ಚೆಲ್ಲುವ ಮೂಲಕ ಎಳ್ಳಮಾವಾಸ್ಯೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ್ರು. ಇಳಕಲ್ ತಾಲೂಕಿನಾದ್ಯಂತ ಎಳ್ಳಮಾವಾಸ್ಯೆಯನ್ನ ಸಂಭ್ರಮದಿಂದ ಹೊಲದಲ್ಲಿ ಚರಗ ಚೆಲ್ಲುವ ಮೂಲಕ ಆಚರಿಸಿದರು. ವಜ್ಜಲ್, ಕಂದಗಲ್, ಬಲಕುಂದಿ, ಓತಗೇರಿ, ಹಿರೇ ಓತಗೇರಿ, ಶಿವನಗುತ್ತಿ, ತುಂಬಗೋರ್ಬಾಳ್, ಆದಪುರ್, ಬೆನಕನಡೋಣಿ, ಕರಡಿ ಹಾಗೂ ಮುಂತಾದ ಗ್ರಾಮಗಳಲ್ಲಿ ಚರಗ ಚೆಲ್ಲುವ ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ರೈತರು ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಗಳನ್ನ ಭೂಮಿ ತಾಯಿಗೆ ಈ ದಿನ ಸಮರ್ಪಿಸುವ ದಿನವೇ ಎಳ್ಳಮಾವಾಸ್ಯೆ ಅಥವಾ ಚರಗ ಚೆಲ್ಲುವ ದಿನ ಎಂದು ಕರೆಯುತ್ತಾರೆ. ರೈತರೆಲ್ಲರೂ ವಿವಿಧ ಬಗೆಯ ಅಡುಗೆಗಳನ್ನ ಮಾಡಿ ಬುತ್ತಿ ಕಟ್ಟಿಕೊಂಡು ಕುಟುಂಬ ಸಮೇತವಾಗಿ ಬಂಡಿಗಳ ಮೂಲಕ ಹೊಲಕ್ಕೆ ಹೋಗಿ ಬನ್ನಿ ಗಿಡಕ್ಕೆ ಹಾಗೂ ಭೂಮಿ ತಾಯಿಗೆ ಪೂಜೆ ಮಾಡಿ ನಂತರದಲ್ಲಿ ಇಡೀ ಹೊಲದ ತುಂಬಾ ಹುಲ್ಲಲ್ಲಿಗೋ ಚಲಾಂಬರಿಗೋ ಎಂದು ಭೂಮಿ ತಾಯಿಗೆ ರೈತ ಹಾಗೂ ರೈತನ ಕುಟುಂಬದವರು ನಮಿಸುತ್ತಾರೆ. ಹೀಗಾಗಿ ಈ ಎಳ್ಳಮಾವಾಸ್ಯೆಯನ್ನ ರೈತರು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇದನ್ನು ರೈತರ ಹಬ್ಬವೆಂದು ಕರೆಯುತ್ತಾರೆ. ರಾಜ್ಯ ಸಚಿವ ಸಂಪುಟಕ್ಕೆ 7 ಸಚಿವರ ಸೇರ್ಪಡೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು ಸಚಿವಾಕಾಂಕ್ಷಿಗಳು ವರಿಷ್ಠರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ BS ಯಡಿಯೂರಪ್ಪ ಅಸಮಾಧಾನಗೊಂಡಿರುವ ಶಾಸಕರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ರಾಜ್ಯ ಸಚಿವ ಸಂಪುಟಕ್ಕೆ 7 ಸಚಿವರ ಸೇರ್ಪಡೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು ಸೇವಾಕಾಂಕ್ಷಿಗಳು ವರಿಷ್ಠರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ BS ಯಡಿಯೂರಪ್ಪ ಅಸಮಾಧಾನಗೊಂಡಿರುವ ಶಾಸಕರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ
ಸಿಎಂ ಯಡಿಯೂರಪ್ಪ ಸಂಪುಟ ವಿಸ್ತರಣೆ ಬಗ್ಗೆ ಶಾಸಕರಿಗೆ ಅಸಮಾಧಾನ ವಿರೋಧವಿದ್ದಲ್ಲಿ ದೆಹಲಿಗೆ ಹೋಗಿ ವರಿಷ್ಠರಿಗೆ ದೂರು ನೀಡಿ, ಇದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ ಎಂದಿದ್ದಾರೆ. ಸಂಪುಟ ವಿಸ್ತರಣೆ ವಿಚಾರವಾಗಿ ಯಾರೂ ಹಗುರವಾಗಿ ಮಾತನಾಡುವುದು ಬೇಡ, ಏನೇ ಇದ್ದರೂ ವರಿಷ್ಠರು ನಿರ್ಧರಿಸುತ್ತಾರೆ. ಈ ಬಗ್ಗೆ ವರಿಷ್ಠರಿಗೆ ದೂರು ನೀಡಲಿ ಎಂದರು. ಈ ಬಸ್ ನಿಲ್ದಾಣದಲ್ಲಿ ಧೂಳು ತಿನ್ನುತ್ತಿರುವ ಆಸನಗಳು, ಸಾರ್ವಜನಿಕರ ಉಪಯೋಗಕ್ಕಿಲ್ಲದಂತಾದ ಸಿದ್ಧಗೊಂಡ ಬಸ್ ನಿಲ್ದಾಣ. ಕಾಮಗಾರಿ ಮುಗಿದು ವರ್ಷ ಕಳೆದರೂ ಕೂಡ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ. ಇದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಬಸ್ ನಿಲ್ದಾಣದ ಕಟ್ಟಡ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಗೊಂಡು 1 ವರ್ಷ ಕಳೆದರೂ ಸಹಿತ ಇಲ್ಲಿಯವರೆಗೂ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ. ಹೌದು ವೀಕ್ಷಕರೇ, NH4 ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಸಂಕೇಶ್ವರ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಬಸ್ ನಿಲ್ದಾಣ ಜನರ ಸೇವೆಗೆ ಸಿದ್ಧಗೊಂಡು ವರ್ಷವಾದರೂ ಸಹಿತ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನನಾಯಕರಾಗಲಿ ಇದರ ಉದ್ಘಾಟನೆಯ ಬಗ್ಗೆ ತಲೆಕೆಡಿಸಿಕೊಂಡಂತಿಲ್ಲ. ಇದರಿಂದಾಗಿ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳು ಎಲ್ಲಿ ಬೇಕಾದಲ್ಲಿ ಬೇಕಾಬಿಟ್ಟಿಯಾಗಿ ನಿಲ್ಲುವುದರಿಂದ ಸಾರ್ವಜನಿಕರಿಗೆ, ವೃದ್ಧರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಂಚಾರ ಮಾಡಲು ಬಸ್ ನಿಲ್ದಾಣದ ತುಂಬೆಲ್ಲ ಅತ್ತಿಂದಿತ್ತ ಇತ್ತಿಂದತ್ತ ಪರದಾಡುವಂತಾಗಿದೆ. ಸಿದ್ಧಗೊಂಡಿರುವ ಬಸ್ ನಿಲ್ದಾಣದ ಸುತ್ತಲೂ ತಗಡಿನ ಶೀಟುಗಳಿಂದ ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಇದರ ಪರಿಣಾಮ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಳ್ಳಲು ಜಾಗವಿಲ್ಲ. ಸುಡು ಬಿಸಿಲಿನಲ್ಲಿ ಧೂಳು ತುಂಬಿದ ಕುರ್ಚಿಯ ಮೇಲೆ ರಸ್ತೆಯಲ್ಲಿಯೇ ಕುಳಿತುಕೊಂಡು ಬಸ್ಗಳಿಗೆ ಕಾಯಬೇಕು. ಯಾವ ಬಸ್ ಎಲ್ಲಿ ನಿಂತಿದೆ, ಎಲ್ಲಿಗೆ ಹೊರಟಿದೆ ಎಂಬುದು ಸಹಿತ ತಿಳಿಯುತ್ತಿಲ್ಲ. ಇದರಿಂದ ಪ್ರಯಾಣಿಕರಿಗೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಉದ್ಘಾಟನೆಗೊಳ್ಳದ ಬಸ್ ನಿಲ್ದಾಣದ ಬಗ್ಗೆ ಅಸಮಾಧಾನ ತೋಡಿಕೊಂಡ ಪ್ರಯಾಣಿಕರೋರ್ವರು ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲುವ ಸ್ಥಳವೇ ತಿಳಿಯದೆ ಪರದಾಡುವಂತಾಗಿದೆ ಎಂದರು. ವೀಕ್ಷಕರೇ, ನಾವೀಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಒಂದು ಸಂಕೇಶ್ವರ ಪಟ್ಟಣದ ಒಂದು ಮೇನ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ವರ್ಷ ಆಯಿತು, ಕಾಮಗಾರಿ ಚಾಲನೆ ಆಗಿದ್ದು, ಕಾಮಗಾರಿಗಳು ಎಲ್ಲ ರೀತಿಯಾದಂತಹ ಕಾಮಗಾರಿ ಕೆಲಸಗಳು ಮುಗಿದಿದ್ದು, ಈಗ ಈ ಬಸ್ ಸ್ಟ್ಯಾಂಡ್ಗೆ ಉದ್ಘಾಟನೆಯ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಯಾಕೆ ಅಂತಕ್ಕಂತಹ ಪ್ರಶ್ನೆ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ಬೋದು, ಈಗ ಎಲ್ಲ ರೀತಿಯಾದಂಥ ಸುವ್ಯವಸ್ಥಿತವಾದ ಕೊಠಡಿಗಳು, ಸುವ್ಯವಸ್ಥಿತವಾದ ಬಣ್ಣ, ಎಲ್ಲ ರೀತಿಯಾದಂತಹ ಕಾಮಗಾರಿಗಳು ಕೆಲಸಗಳು ಇಲ್ಲಿ ಆಗಿವೆ. ಆದರೆ ಈ ಒಂದು ಬಸ್ ಸ್ಟ್ಯಾಂಡ್ಗೆ ಇನ್ನೂವರೆಗೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಈಗ ಕೆಲವು ವರ್ಷ ಆಯಿತು, ವರ್ಷಗಳು ಗತಿಸಿದ್ರು ಕೂಡ ಇಲ್ಲಿ 1 ವರ್ಷ ಆಯಿತು. ಇದು ನೋಡ್ಬೋದು ನೀವು ಇವಾಗ ಯಾವ ರೀತಿ ಒಂದು ಬಸ್ ಸ್ಟ್ಯಾಂಡಿಂದ ಅವಸ್ಥೆ ಯಾವ ರೀತಿ ಆಗಿದೆ. ಇಲ್ಲಿ ಇರ್ತಕ್ಕಂತಹ ಸ್ವಚ್ಛತೆಗೆ ಕೊರತೆ ಇದೆ ಅಂತ ಹೇಳ್ಬೋದು. ಸ್ವಚ್ಛತೆ ಕೂಡ ಮಾಡಿಲ್ಲ. ಉದ್ಘಾಟನೆ ಆಗದೇ ಇರತಕ್ಕಂತಹ ಜಾಗದಲ್ಲಿ ಇವತ್ತು ಬಸ್ ಸಂಚಾರದಲ್ಲಿ ಈಗ ಸಂಚಾರಿಗಳು ಎಲ್ಲ ಬಸ್ನಲ್ಲಿ ಕುಂತ್ಕೊತಾರೆ. ಆದರೆ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಕ್ಕಂತಹ ಧೂಳು, ಎಲ್ಲ ರೀತಿಯಾದಂಥ ಒಂದು ಅವಸ್ಥೆ ನೋಡಿದ್ರೆ ಯಾಕೆ ಇನ್ನೂವರೆಗೂ ಉದ್ಘಾಟನೆ ಭಾಗ್ಯ ಇದಕ್ಕೆ ಲಭಿಸಿಲ್ಲ ಅಂತಕ್ಕಂತಹ ಪ್ರಶ್ನೆ ಕಾಡ್ತಾ ಇದೆ. ಆಮೇಲೆ ಈಗ ಡಸ್ಟ್ ಧೂಳದಿಂದ ತುಂಬಿದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸಂಕೇಶ್ವರ ಬಸ್ ಸ್ಟ್ಯಾಂಡ್ನಲ್ಲಿ ಅಂತ ಹೇಳ್ಬೋದು. ಈಗ ಸಾರ್ವಜನಿಕವಾಗಿ ಬಸ್ ನಿಲ್ದಾಣ ಒಂದು ನಿರ್ಮಾಣ ಆಗಿದೆ, ಉದ್ಘಾಟನೆ ಆಗಿಲ್ಲ. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಯಾಕೆ ಉದ್ಘಾಟನೆ ಆಗಿಲ್ಲ? ಅದೇನೋ ಸರ್ಕಾರ ತಪ್ಪು ಇರ್ಬೋದು, ಆದ್ರೂ ಇಲ್ಲಿ ವ್ಯವಸ್ಥೆ ನಮಗೆ ಸರಿ ಅನ್ಸಂಗಿಲ್ಲ ಅಂತ. ಈಗ ನೀವು ಯಾವ ಊರಿಗೆ ಹೋಗಬೇಕು ಆ ಬಸ್ ಅದೇ ರೀತಿಯಾದಂಥ ಅದೇ ಸ್ಥಳದಲ್ಲಿ ಇರ್ತಾವ ಅಥವಾ ಇಲ್ಲ ಎಲ್ಲರೂ ನಿಂತಿರ್ತಾವೆ. ಇಲ್ಲಿ ಗಡಿಗಳದಂತೂ ಇಲ್ಲೇ ನಿಲ್ಲಿಸಿರ್ತಾರೆ, ಚಿಕ್ಕೋಡಿನ ಇಲ್ಲಿ ನಿಲ್ಲಿಸ್ತಾರೆ, ಮತ್ತು ಗೋಕಾಕನೂ ಇಲ್ಲೇ ನಿಲ್ಲಿಸ್ತಾರೆ. ಒಂದೇ ಕಡೆ ನಿಲ್ಲಿಸೋದ್ರಿಂದ ಏನು ಮಂದಿಗೆ ತೊಂದರೆ ಅನ್ಸಂಗಿಲ್ಲ. ಆದ್ರೂ ಸಹಿತ ನಮಗೆ ಏನು ಅನಿಸ್ತೈತಿ, ಇದು ಸರಿಯಾಗಿ ಇನ್ನೂ ಓಪನಿಂಗ್ ಆಗಬೇಕಾಗಿತ್ತು, ಯಾಕಾಗಿಲ್ಲ ಗೊತ್ತಿಲ್ಲ. ಈಗ ಕೊನೆಯದಾಗಿ ಏನು ಒಂದು ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕಾದ್ರೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ತರಬೇಕು, ಎಲ್ಲರೂ ಕೊಟ್ಟು ತಂದರೆ ಚಲೋ. ಓಪನಿಂಗ್ ಆದ್ರಂತೂ ಭಾಳ ಚಲೋ. ಎಲ್ಲರೂ ಒಂದೊಂದು ಕಡೆ ಸ್ಥಾಯವಾಗಿ ನಿಂತು ಅಂದ್ರೆ ಎಲ್ಲರಿಗೂ ನಿಂದ್ರಾಕ ಅನುಕೂಲ ಆಗ್ತೈತಿ. ಈಗ ಒಂದೇ ಕಡೆ ನಿಂತವ್ರಿಗೆ. ಸಾರ್ವಜನಿಕರ ಅನಿಸಿಕೆಗಳನ್ನು ಕೇಳೋದಾದರೆ, ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲ ರೀತಿಯಾದಂತಹ ಕೊರೋನಾ ಮಹಾಮಾರಿಯ ಒಂದು ಸಂದಿಗ್ಧಂಥ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ವಿಳಂಬ ಆಗಿರಬಹುದು ಅಂತಕ್ಕಂತಹ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾವೆ.
ಆದರೆ ಸಂಕೇಶ್ವರ ಪಟ್ಟಣದ ಬಸ್ ನಿಲ್ದಾಣಕ್ಕೆ ಉದ್ಘಾಟನೆಯ ಭಾಗ್ಯ ಯಾವ ರೀತಿ ಸಾರ್ವಜನಿಕರ ಒಂದು ಮಾತುಗಳ ಏನಿದೆ, ಈ ಒಂದು ಬಸ್ ನಿಲ್ದಾಣಕ್ಕೆ ಬಸ್ ಸಂಚಾರಕ್ಕೆ ಯಾವ ಅಡೆತಡೆಗಳು ಇಲ್ಲದೆ ಬಸ್ಗಳು ಸರಾಗವಾಗಿ ಸಾಗ್ತಾ ಇದ್ದಾವ ಅಂತಕ್ಕಂಥ ಮಾತುಗಳನ್ನ ಇನ್ನೂ ಕೆಲವೊಂದಿಷ್ಟು ಸಾರ್ವಜನಿಕರು ಹಾಗೂ ಸಂಚಾರಿಗಳನ್ನ ಮಾತಾಡ್ಸೋಣ. ಅಜಯ್ ನಮಸ್ಕಾರ ರೀ. ಹೆಸರು ಹೇಳ್ರಿ. ಅವಾಕ ರಾಜಮಾನೆ ಯಾವ ಊರ್ರಿ? ಗಡಿಂಗ್ಲಸ್. ನಿಮ್ಮ ಊರಿಗೆ ಹೋಗಕ್ಕೆ ಬಸ್ ಗಿಸ್ ಎಲ್ಲ ವ್ಯವಸ್ಥೆ ಬರೋದಿಲ್ಲ? ಎಲ್ಲಿ ವ್ಯವಸ್ಥೆ ಏನು ಇಲ್ಲರ್ಲ, ಇಲ್ಲೇ ವ್ಯವಸ್ಥೆ ಐತಿ ಏನು. ಈಗ ನಿಮ್ಮ ಊರಿಗೆ ಹೋಗ್ಬೇಕಾದ್ರೆ ಬಸ್ಗಳು ನಿಮ್ಮ ಊರ್ದು ಸ್ಥಳದಲ್ಲೇ ಅದೇ ಸ್ಥಳದಲ್ಲೇ ದಿನ ನಿಂತ್ಕೋತಾವ ಅಥವಾ ಎಲ್ಲ ಎಲ್ಲಿ ಬೇಕಾದ್ರೆ ನಿಲ್ಲದವ್ರಲ್ಲ, ಅದ ಸ್ಥಳದಲ್ಲಿ ನಿಲ್ಲನಿಲ್ಲ. ಈಗ ನಿಮ್ಮ ಊರಿಗೆ ಹೋಗಕ್ಕೆ ಬಸ್ ಅನುಕೂಲತೆ ಹೆಂಗೈತ್ರಿ? ಏನು ಎಲ್ಲಿದಾವ ಬಸ್ ಬಸ್ ಇಲ್ಲರ್ಲ, ತಗೋರ್ದು ನಾವು ಕರ್ನಾಟಕದಾಗ. ವಿದ್ಯಾರ್ಥಿನಿಯೋರ್ವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಕಲಿಯುತ್ತಿರುವ ನಾವು ಹೇಗಾದರೂ ಬಸ್ಸುಗಳನ್ನ ಗುರುತಿಸಿ ಪ್ರಯಾಣಿಸುತ್ತಿದ್ದೇವೆ. ಆದರೆ ಅನಕ್ಷರಸ್ಥರು ಮುಗ್ಧ ಹಳ್ಳಿಗರು ನಿಗದಿತ ಸ್ಥಳದಲ್ಲಿ ಗಂಟೆಗಟ್ಟಲೆ ಬಸ್ಸು ಬಾರದೆ ಕಾದು ಕುಳಿತುಕೊಳ್ಳುತ್ತಾರೆ. ಬಸ್ಸು ಇನ್ನೊಂದು ಸ್ಥಳದಿಂದ ಹೊರಟು ಹೋಗಿರುತ್ತದೆ. ಹೀಗಾಗಿ ಅತೀವ ಅಡಚಣೆ ಉಂಟಾಗುತ್ತಿದೆ ಎಂದು ತಿಳಿಸಿದ್ರು. ದೀಪಾ ಕುದ್ನೂರಿ. ವಿದ್ಯಾರ್ಥಿ ಕಾಲೇಜ್ ಮಾಡ್ತಾರೆ. ಈಗ ನಿಮ್ಮ ಕಾಲೇಜ್ಗೆ ಹೋಗ್ತಕ್ಕಂತಹ ಸಂಚಾರಿ ಒಂದು ಬಸ್ಗಳ ಅನುಕೂಲತೆ ಚಲೋ ಅದಾವ? ಇಲ್ರಿ, ಬಸ್ ಇಲ್ರಿ, ನಡ್ಕೋತ ಹೋಗ್ತೀವ್ರಿ. ಈಗ ಉದ್ಘಾಟನೆ ಮಾಡಿಲ್ಲ ಇದನ್ನು ಬಸ್ ಸ್ಟ್ಯಾಂಡ್, ನೀವು ವಿಳಂಬ ಆಗ್ತಾ ಇದೆ, ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಹೇಳೋದ್ರಿ, 1 ವರ್ಷ ಆಯ್ತ್ರಿ ಅದು ನಿನ್ನ ಸ್ಟಾರ್ಟ್ ಮಾಡುವಾರ್ರಿ. ಅಜ್ಜ ಅಜ್ಜಿ ಅದು ಬಂದ್ರೆ ಇಲ್ಲಿ ಕುಂಡಾಕ್ ಸಹಿತ ಜಾಗ ಇರೋದಿಲ್ರಿ. ಇಷ್ಟ ಕೊಟ್ಟಾರ್ರಿ ಜಾಗ, ಇಷ್ಟ ಕುಂದಿರ್ತಾರ್ರಿ. ಬಸ್ ಬಿ ಎಲ್ಲ ಕಡೆ ನಿಂತಿರ್ತಾವ್ರಿ. ಪಾಪ ಅವ್ರಿಗೆ ಏನು ಗೊತ್ತಾಗೋದು, ಹಿಂಗೆ ಕೂತ್ ಬಿಡ್ತಾರೆ. ನಮ್ಮಂತವ್ರು ಬಂದ್ರೆ ಕೇಳ್ತಾರೆ ನಾವು ಇಲ್ಲಿ ಬರ್ತೈತೆ ಅನ್ನೋದಕ್ಕೆ ಅವ್ರು ಇಲ್ಲೇ ಕುಂತ್ ಬಿಡ್ತಾರೆ. ಅದಕ್ಕೆ ಇದು ಬಸ್ ಸ್ಟ್ಯಾಂಡ್ ಒಂದು ಜರ ಚಲೋ ಲಘು ಆಯ್ತಂದ್ರೆ ಎಲ್ಲಿ ಯಾವ ಬಸ್ ನಿಲ್ತಾವ ಗೊತ್ತಾದ್ರೆ ಇವ್ರು ಪಾಪ ಅಲ್ಲೇ ಹೋಗಿ ನಿಂತ್ಕೊಂಡ್ ಬಿಡ್ತಾರು. ಇದೊಂದು ಅವ್ರಿಗೆ ಸಮಸ್ಯೆ ಆಗೈತ್ರಿ, ವಯಸ್ಸಾದವ್ರಿಗೆ ಸಮಸ್ಯೆ ಆಗೈತ್ರಿ ಭಾಳ. ಮೇಲಾಧಿಕಾರಿಗಳಿಗೆ ಏನು ಹೇಳಕ್ಕೆ, ಏನು ಉತ್ತರ ವಿದ್ಯಾರ್ಥಿನಿಯಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಲಘು ಅಷ್ಟು ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡ್ರಿ. ಎಲ್ಲ ಬಸ್ಗಳು ಎಲ್ಲೆಲ್ಲಿ ಸುವ್ಯವಸ್ಥಿತವಾಗಿ ನಿಂತುಕೊಳ್ಳುವಂಥ ವ್ಯವಸ್ಥೆ ಲಘು ಜಾರಿಗೆ ಬರಲ್ಲ ಅಂತ ಹೇಳ್ತೀವಿ. ಕಟ್ಟುನಿಟ್ಟಿನ ಕ್ರಮಗಳೊಂದಿಗೆ ಸುವ್ಯವಸ್ಥಿತವಾದಂತಹ ಒಂದು ಸಾರ್ವಜನಿಕರ ಒಂದು ಎಲ್ಲರಿಗೂ ಅನುಕೂಲ ಆಗುವಂತಹ ನಿರ್ಮಾಣ ಆಗಬೇಕು. ಅದೇ ರೀತಿಯಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತಕ್ಕಂತಹ ಮಾತುಗಳು ವಿದ್ಯಾರ್ಥಿನಿ ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಸಾರಿಗೆ ನಿಯಂತ್ರಕರಾದ LB ಹಂಜಿಯವರು, ಉದ್ಘಾಟನೆಗೊಳ್ಳದ ಬಸ್ ನಿಲ್ದಾಣದಿಂದಾಗಿ ಬಸ್ ಚಾಲಕರಿಗೆ, ನಿರ್ವಾಹಕರಿಗೆ ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದ್ದು, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಆದಷ್ಟು ಬೇಗನೆ ಸಿದ್ಧಗೊಂಡಿರುವ ಬಸ್ ನಿಲ್ದಾಣವನ್ನ ಲೋಕಾರ್ಪಣೆಗೊಳಿಸುವಂತೆ ಮನವಿ ಮಾಡಿದರು. ಬನ್ನಿ ವೀಕ್ಷಕರೇ, ಸಾರಿಗೆ ನಿರ್ವಾಹಕರಾದಂತಹವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಮಾತಾಡೋಣ. ಸರ್, ಏನಿದೆ ಅವಸ್ಥೆ ಅಂತ, ಇದು ಉದ್ಘಾಟನೆ ಯಾಕಾಗಿಲ್ಲ ವರ್ಷ ಅದು? ಸರ್, ನಮ್ಮ ಹುಕ್ಕೇರಿ ಇವರು ಕತ್ತೆಯವರು ಈ ಥರ ಆಗಿದ್ದಾರೆ, ಅಂಡ್ರದಾಗಿದ್ದಾರೆ. ಅವ್ರ ರೀತಿಯಿಂದ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ಅವ್ರ ಮಿನಿಸ್ಟ್ರ್ ಕೊಟ್ಟರೆ ಅಂತ ಆಗೋದಿದ್ದಾರೆ ಅಷ್ಟೇ. ಈಗ ಸಾರ್ವಜನಿಕರ ಸಂಚಾರಿಗಳಿಗೆ ಒಂದು ಅನುಕೂಲತೆಗಳು ಯಾವ ರೀತಿ ಹೊರಗಡೆ ಮಾಡ್ತಾ ಇದ್ದೀರಾ? ಸಂಚಾರಿಗಳ ಒಂದು ಅನಿಸಿಕೆ ಏನು, ಅವರು ಯಾಕೆ ಇನ್ನೂ ಆಗಿಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಖರೆ ಅವ್ರ ಮ್ಯಾಗಿಂದ ನಮ್ದು ಆದೇಶ ಬಂದಿಲ್ಲ. ಅವ್ರಿಗೆ ಅಧಿಕಾರಿಗಳು ಇನ್ನೂವರೆಗೂ ಇದನ್ನು ನಿರ್ಮಾಣ ಮಾಡಿದರೆ ಉದ್ಘಾಟನೆ ಮಾಡುವಾಗತ್ತಾಗಿತ್ತು, 1 ವರ್ಷದಿಂದ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ಯಾಕೆ ಅಂತ ಅವ್ರ ಮೇಲೆ ಅಧಿಕಾರಿಗಳಿಗೆ ಗೊತ್ತಿರೋದು. ಈಗ ಸಂಚಾರಿಗಳ ಒಂದು ಸಾರಿಗೆ ವ್ಯವಸ್ಥೆ, ಬಸ್ ವ್ಯವಸ್ಥೆ ಎಲ್ಲ ಸರಿ ಇದೆ ಸರ್. ಹೊರಗಡೆಯಿಂದ ಬಂದು ಜನ ಎಲ್ಲ ಒಳಗೆ, ಎಲ್ಲ ಕೊಲಬರ ಎಲ್ಲ ಅದು ಒಳಗೆ ಹಾಕಿದ್ದಾರೆ ಸರ್. ಎಲ್ಲ ಬಸ್ ಒಳಗೆ ಬರೋದವ್ರಿಗೆ, ಹೊರ ಬಸ್ ಸ್ಟ್ಯಾಂಡ್ ಅಷ್ಟು ಚಾಲು ಆಗಿಲ್ಲ ಅಷ್ಟೇ. ಸಂಚಾರಿಗಳಿಗೆ ಅವರವರು ಊರಿಗೆ ಹೋಗಲಿಕ್ಕೆ ಆ ಬಸ್ಗಳು ಎಲ್ಲಿ ನಿಲ್ತಾವ ಅಂತ ಒಂದು ನಾವು ಮೈಕದಾಗ ಹೇಳ್ತೇವೆ ಸರ್. ಅನಾವಶ್ಯ ಅಷ್ಟು ಮಾಡ್ತಾರೆ ಅಷ್ಟೇ. ಬಸ್ ಸ್ಟ್ಯಾಂಡ್ ಚಾಲೋದ್ರ ನಿಂತು ಎಲ್ಲ ಅಲ್ಲಿ ಕೊಡ್ತಾರೆ, ಬೋರ್ಡ್ ಹಾಕಿ ಕೊಡ್ತಾರೆ, ಆಗ್ತಾಯಿದ್ದಾರೆ. ಶೀಘ್ರದಲ್ಲೇ ಆಗುವಂತಹ ಉದ್ಘಾಟನೆ ಆಗುವಂತಹ ಏನಾದರೂ ಕಾರ್ಯಗಳು ಏನು ಮಾತುಗಳು ಬಂದಿದ್ದು ನೋಡ್ಬೇಕು. ಈ ತಿಂಗಳ 26 ಜನವರಿ ಮಾಡಬೇಕಾಗಿತ್ತು, ಮಾಡ್ತಾರೆ, ನೋಡ್ಬೇಕು. ಜನವರಿ 26 ಸಾರಿಗೆ ನಿರ್ವಾಹಕರು ಹೇಳ್ತಕ್ಕಂತಹ ಮಾತಿನಲ್ಲಿ ಅಂದರೆ ಸಂಚಾರಿಗಳಿಗೆ ಅನುಕೂಲತೆಗಳನ್ನು ಮಾಡ್ತೀವಿ, ಅನೌನ್ಸ್ಮೆಂಟ್ ಮಾಡ್ತೀವಿ, ಇಲ್ಲಿ ಯಾವ ಊರಿಗೆ ಹೋಗಬೇಕು, ಯಾವ ಊರು ಬಸ್ಸು ಎಲ್ಲಿ ನಿಲ್ತದೆ ಅಂತಕ್ಕಂತಹ ಮಾತುಗಳಿಗೆ ಅನೌನ್ಸ್ಮೆಂಟ್ ಕೂಡ ಮಾಡಿ ನಾವು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೇಲಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಮೇಲಧಿಕಾರಿಗಳ ಗಮನಕ್ಕೆ ಇನ್ನೂ ಬಂದಿಲ್ಲ. ಉದ್ಘಾಟನೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅದೇ ರೀತಿಯಾಗಿ ಉದ್ಘಾಟನೆಯ ಸಮಾರಂಭಕ್ಕೆ ಮೇಲಧಿಕಾರಿಗಳ ವಿಳಂಬ ಏಕೆ ಅಂತಕ್ಕಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯಬೇಕಾದರೆ ಬಸ್ ನಿಲ್ದಾಣಕ್ಕೆ ಉದ್ಘಾಟನೆಯ ಭಾಗ್ಯ ದೊರೆಯಬೇಕು. ಇದನ್ನು ಅರಿತು ಇನ್ನಾದರೂ ಸಂಬಂಧಪಟ್ಟ ಜನನಾಯಕರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಸ್ ನಿಲ್ದಾಣದ ಉದ್ಘಾಟನೆ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.
ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.